ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ನಾನು ಬೆಂಡೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಕಡಲೆಬೇಳೆ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ನಿಂಬೆಹಣ್ಣು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡೂ ಮಿಕ್ಸ್ ಆಗಿರುತ್ತಲ್ಲ ಅದು ಸಾಂಬಾರು ಪುಡಿ, ಮತ್ತು ಕಾಯಿ ತುರಿ ಮತ್ತು ಎಣ್ಣೆ. ಇದಿಷ್ಟು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಮೊದಲಿಗೆ ಈ ಥರ ಒಂದು ಅಗಲವಾದ ಬಾಣಲಿ ಇಟ್ಕೊಂಡು, ಇದಕ್ಕೆ ಜಾಸ್ತಿ ಬೇಡ, ಜಸ್ಟ್ 1 ಸ್ಪೂನು ಅಥವಾ 1.5 ಸ್ಪೂನ್ ಸಾಕು, ಅಷ್ಟೇ ಎಣ್ಣೆ ಹಾಕ್ಕೊಂಡು ನಾವು ಮೊದಲು ಈ ಬೆಂಡೆಕಾಯಿನ ಹುರ್ಕೋಬೇಕು. ಯಾಕಂದರೆ ಈ ಬೆಂಡೆಕಾಯಿ ಹುರ್ಕೊಂಡಿಲ್ಲ ಅಂದರೆ ಲೋಳೆ ಲೋಳೆ ಥರ ಬರುತ್ತೆ. ಹಾಗಾಗಿ ನಾವೀಗ ಆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ಥರ ಹಿಂಗೆ ಸುಮಾರು 1-2-3 ನಿಮಿಷ ನಾವು ಈ ಥರ ಹುರ್ಕೋಬೇಕು. ನೋಡಿ, ಇದು 1-2-3 ನಿಮಿಷ ಈ ಥರ ಹಿಂಗೆ ಹುರಿದಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಇದು ಲೋಳೆ ಲೋಳೆ ಥರ ಬಂದಿರುತ್ತೆ. ಸೊ ಆ ಲೋಳೆ ಎಲ್ಲ ಹೋಗಬೇಕು, ಹಾಗೆ ನಾವು ಈ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ. ನಾನಿವಾಗ ಅದಕ್ಕೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ. ನೀವು ಈ ಲೋಳೆ ಎಲ್ಲ ಫುಲ್ ಹುರ್ಕೋಬೇಕು ಅಂದರೆ ತುಂಬ ಹೊತ್ತು ಈ ಥರ ಹುರಿಬೇಕಾಗತ್ತೆ. ಅಷ್ಟೊತ್ತು ನಾವು ಹುರಿದಾಗ ಆ ಬೆಂಡೆಕಾಯಲ್ಲಿರುವಂಥ ಪೌಷ್ಟಿಕಾಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಆಮೇಲೆ ಆ ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡು ತಿಂದರೂ ವೇಸ್ಟೇ ಆಗುತ್ತೆ. ನೋಡಿ, ಲೋಳೆ ಲೋಳೆ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಂಬೆಹಣ್ಣು, ಈ ನಿಂಬೆಹಣ್ಣ ಹಿಂಡ್ಕೋತೀನಿ. ಈ ನಿಂಬೆಹಣ್ಣ ಹಿಂಡ್ಕೊಳ್ಳೋದ್ರಿಂದ ಸುಮಾರು ಒಂದು ದೊಡ್ಡ ನಿಂಬೆಹಣ್ಣ ನಾವು ಹಿಂಡ್ಕೊಂಡ್ರೆ ಲೋಳೆ ಎಲ್ಲ 1 ನಿಮಿಷಕ್ಕೆ ಎಳ್ಕೊಂಡ್ಬಿಡುತ್ತದು. ನಿಮಗೆ ಕಾಣಿಸ್ತಾ ಇದೆ, ಈಗ ಏನು ಲೋಳೆ ಇಲ್ಲ ಇದರಲ್ಲಿ. ಇದನ್ನು ಇನ್ನೊಂದು 3-4 ನಿಮಿಷ ಹುರ್ಕೊಳ್ಳಿ. ನಿಂಬೆಹಣ್ಣು ಹಿಂಡಿದ ಮೇಲೆ ಆ ಲೋಳೆ ಎಲ್ಲ ಹೋಗಿಬಿಡುತ್ತೆ. ಅದು ಹೋಗಿದ ನಂತರ ಒಂದು 3-4 ನಿಮಿಷ ನೀವು ಬೆಂಡೆಕಾಯಿನ ಹುರ್ಕೊಂಡ್ರೆ ಬೆಂಡೆಕಾಯಿ ರೆಡಿಯಾಗುತ್ತೆ. ನೋಡಿ, ಇವಾಗ ಇದು ಕ್ಲೀನಾಗಿ ಆಗಿದೆ, ಒಂಚೂರು ಲೋಳೆ ಇಲ್ಲ. ನಾವು ಈ ಥರ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸಾಕಾಗುತ್ತೆ. ತುಂಬ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನಾವು ಇದಕ್ಕೆ ಇವಾಗ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಳಿ. ನಾವೀಗ ಇದಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೀವು ರಾತ್ರಿಯೇ ಬೆಂಡೆಕಾಯಿನ ಏನಾದರೂ ಹಚ್ಕೊಂಡು ಇಟ್ಕೊಂಡಿದ್ರೆ 10 ನಿಮಿಷಕ್ಕೆ ಈ ಪಲ್ಯ ರೆಡಿ ಆಗುತ್ತೆ. ಬೆಳಗ್ಗೆ ಟಿಫನ್ಗೆ ಅಥವಾ ಲಂಚ್ ಬಾಕ್ಸ್ಗೆ ನೀವು ರೆಡಿ ಮಾಡ್ಕೋಬೋದು. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಸೊ ಅದಕ್ಕೆ ಬೇಗ ಇದು ಬೆಂದಿದೆ. ಸೊ ಇವಾಗ ಇದಾಗಿದೆ. ನಾವು ಇದಕ್ಕೆ ಈಗ ಹುರ್ಕೊಂಡಿರೋಂಥ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಇವಾಗ ನಾವು ಬೆಂಡೆಕಾಯಿ ಹಾಕಿ ನಂತರ 1-2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ನಾವು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ಇದರೆಲ್ಲದ್ರ ಜೊತೆ ಮಿಕ್ಸ್ ಆಗೋಕ್ಕೋಸ್ಕರ ನಾವು 1-2-3 ನಿಮಿಷ ಇದನ್ನು ಈ ರೀತಿ ಹುರ್ಕೊಳ್ಳೋಣ. ನಾನು ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಬೇಕಂದರೆ ನೋಡಿಕೊಂಡು ನೀವು ಈ ಸಮಯದಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಖಾರಕ್ಕೇನು ಮೆಣಸಿನ್ಕಾಯಿ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡು ಮಿಕ್ಸ್ ಮಾಡಿರ್ತಾರಲ್ಲ, ಅದು ತುಂಬ ಟೇಸ್ಟಾಗಿ ಬರುತ್ತೆ. ಇದನ್ನು ಹಾಕಿದ್ರೆ ನಾನು ನೋಡ್ಕೊಂಡು ಹಾಕ್ಕೊಳ್ಳಿ. 1-1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1-30 ಸೆಕೆಂಡ್ ಈ ಥರ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾವಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮತ್ತೆ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ.
ಕೆಲವ್ರಿಗೆ ಕಾಯಿ ತುರಿ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ, ಅದು ಆಪ್ಷನಲ್. ಬಟ್ ಕಾಯಿ ತುರಿ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬೆಂಡೆಕಾಯಿ ಪಲ್ಯ 10 ನಿಮಿಷದಲ್ಲಿ ಟೇಸ್ಟಿಯಾಗಿ ತಿನ್ನಲು ರೆಡಿ ಆಗುತ್ತೆ. ಸಿಂಪಲ್ ಅಂಡ್ ಟೇಸ್ಟಿ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ನೋಡೋದಲ್ಲ ವೀಕ್ಷಕರೇ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಹೊಸ ತಿನಿಸುಗಳ ನೋಟಿಫಿಕೇಶನ್ ಬರುತ್ತೆ. ಇರೋದೊಂದು ಜೀವನ ರೀ, ಆರೋಗ್ಯವಾದ ಅಡಿಗೆ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.